ಸಾವಿರಾರು ವರ್ಷಗಳ ಹಿಂದಿನ ಮಾತು. ಭೂಮಿಯ ಮೇಲೆ ದೈವತ್ವವೇ ಒಂದು ಪುಟ್ಟ ಮಗುವಿನ ರೂಪದಲ್ಲಿ ಅವತರಿಸಿತ್ತು. ಇದು ಕ್ರೌರ್ಯವನ್ನೇ ಮೀರಿದ ದೈವಿಕ ಕರುಣೆ, ಕೊನೆಗೆ ಮೋಕ್ಷವನ್ನೇ ನೀಡಿದ ಒಂದು ಅದ್ಭುತ ಪ್ರಸಂಗ. ಬನ್ನಿ ಆ ಕಥೆಯನ್ನ ಕೇಳೋಣ. ನೋಡಿ, ಸಾಮಾನ್ಯವಾಗಿ ಲೋಕದ ನಿಯಮ ಏನ್ ಹೇಳತ್ತೆ? ದುಷ್ಟರಿಗೆ ಶಿಕ್ಷೆ ಆಗಲೇಬೇಕು ಅಲ್ವಾ? ಆದ್ರೆ ಆ ಶಿಕ್ಷೆಯ ನಡುವೆಯೂ ಭಗವಂತನ ಕರುಣೆಗೆ ಜಾಗ ಇರಬಹುದಾ? ಈ ಒಂದು ಪ್ರಶ್ನೆ ಇದೆಯಲ್ಲ, ಇದೇ ಈ ಕಥೆಯ ಆತ್ಮ. ಇದರ ಉತ್ತರ ನಿಮ್ಗೆ ಕಥೆಯ ಕೊನೆಯಲ್ಲಿ ಸಿಗುತ್ತೆ. ಸರಿ, ಹಾಗಿದ್ರೆ ಕಥೆ ಶುರುವಾಗೋದು ಸುಂದರವಾದ ಗೋಕುಲದಲ್ಲಿ. ಅಲ್ಲಿ ನಂದರಾಜನ ಮತ್ತು ತಾಯಿ ಯಶೋಧೆಯ ಅಂಗಳದಲ್ಲಿ ಸಂತೋಷ ಅಂದ್ರೆ ಸಂತೋಷ, ಹಬ್ಬದ ವಾತಾವರಣ. ಯಾಕಂದ್ರೆ ಆ ಮನೆಗೆ, ಆ ಊರಿಗೆ, ಅಷ್ಟೇ ಯಾಕೆ ಇಡೀ ಜಗತ್ತಿಗೆ ಬೆಳಕಾಗಿದ್ದ ಆ ಮುದ್ದು ಕಂದ ನಮ್ಮ ಕೃಷ್ಣ ಇದ್ದ. ಆ ಕಣ್ಣನ ಕಣ್ಣುಗಳಲ್ಲಿ ನಕ್ಷತ್ರಗಳೇ ಮಿನುಗುತ್ತಿದ್ದವು. ಅವನ ಒಂದು ಮುಗುಳುನಗೆ ಸಾಕಿತ್ತು. ಮೂಡಗಲೇ ಚದರಿ ಹೋಗ್ತಾ ಇದ್ವು. ಅವನ ಆಟ ನೋಡೋಕೆಂತನೇ ಗೋಪಿಕೆಯರೆಲ್ಲ ಬಂದು ಸೇರ್ತಾ ಇದ್ರು. ಗೋಕುಲದಲ್ಲಿ ಎಲ್ಲೆಲ್ಲೂ ಶಾಂತಿ, ಆನಂದ. ಆದ್ರೆ ಈ ಸಂತೋಷದ ಮೇಲೆ ಒಂದು ಕರಾರ ನೆರಳು ಬೀಳೋಕೆ ಹೊಂಚು ಹಾಕಿ ಕೂತಿತ್ತು. ಇತ್ತ ಮಥುರೆಯ ಸಿಂಹಾಸನದ ಮೇಲೆ ರಾಜ ಕಂಸನ ಹೃದಯದಲ್ಲಿ ಭಯ ಮತ್ತು ದ್ವೇಷದ ಜ್ವಾಲೆ ಧಗ ಧಗಾಂತ ಉರ್ತಿತ್ತು. ಯಾಕಂದ್ರೆ ತನ್ನನ್ನ ಸಂಹಾರ ಮಾಡೋ ಮಗು ಹುಟ್ಟಿದೆ ಅನ್ನೋ ಆಕಾಶವಾಣಿ ಇದೆಯಲ್ಲ, ಅದು ಅವನ ನಿದ್ದೆನೇ ಕಿತ್ಕೊಂಡಿತ್ತು. ತನ್ನ ಸಾವಿನ ಭಯಕ್ಕೆ ಕಂಸ ಒಂದು ಕ್ರೂರವಾದ ಆಜ್ಞೆಯನ್ನೇ ಹೊರಡಿಸ್ಬಿಟ್ಟ. ಆ ಆಜ್ಞೆಯನ್ನ ಪಾಲಿಸಕ್ಕೆ ಅವನು ಯಾರನ್ನ ಆರಿಸಿದ ಗೊತ್ತಾ? ತನ್ನ ಅತ್ಯಂತ ಮಾಯಾವಿ, ಅಷ್ಟೇ ಭಯಂಕರ ರಾಕ್ಷಸಿ ಪೂತನಿಯನ್ನ. ಈ ಪೂತನಿ ಅಂದ್ರೆ ಸುಮ್ನೆ ಅಲ್ಲ, ಅವಳು ಕೇವಲ ಒಬ್ಬ ರಾಕ್ಷಸಿ ಆಗಿರಲಿಲ್ಲ, ಅವಳು ವಂಚನೆಯ ಸ್ವರೂಪವೇ ಆಗಿದ್ಲು. ಅವಳ ನಿಜರೂಪ ಹೇಗಿತ್ತು ಅಂದ್ರೆ ಪರ್ವತದಷ್ಟು ದೊಡ್ಡದು, ಕಣ್ಣುಗಳಲ್ಲಿ ಕೆಂಡ. ಆದ್ರೆ ಅವಳು ಮನಸ್ಮಾಡಿದ್ರೆ ಸಾಕು, ಇಡೀ ಜಗತ್ತನ್ನೇ ಮರಳು ಮಾಡೋ ಅಪ್ಸರೆಯ ರೂಪವನ್ನ ತಾಳ್ಬಲ್ಲು. ಹೃದಯದಲ್ಲಿ ವಿಷ, ಆದ್ರೆ ನಗುವಿನಲ್ಲಿ ಅಮೃತ. ಹೀಗೆ ಕಂಸನ ಆದೇಶದಂತೆ ಪೂತನಿ ಒಂದು ಘೋರವಾದ ಪ್ಲಾನ್ ಮಾಡಿದ್ಲು. ತನ್ನ ಸ್ತನಗಳಿಗೆ ಹಲಾಹಲ ವಿಷವನ್ನ ಲೇಪಿಸ್ಕೊಂಡ್ಲು. ಆಮೇಲೆ ದೇವಲೋಕದಿಂದ ಇಳಿದು ಬಂದ ದೇವತೆಯ ಹಾಗೆ ಸಿಂಗಾರ ಮಾಡ್ಕೊಂಡು ಗೋಕುಲದ ಕಡೆಗೆ ಹೆಜ್ಜೆ ಹಾಕಿದ್ಲು. ಅವಳ ಆ ಅಲೌಕಿಕ ಸೌಂದರ್ಯವನ್ನ ನೋಡಿ ಗೋಕುಲದ ಜನಕ್ಕೆಲ್ಲ ಮಾತೇ ನಿಂತೋಯ್ತು. ಅಬ್ಬಾ, ನಮ್ಮೂರಿನ ಪುಣ್ಯ ಇದು, ಯಾವುದೋ ದೇವತೆಯೇ ನಮ್ಮ ಕಂದನನ್ನ ಹರಿಸೋಕ್ ಬಂದಿದ್ದಾಳೆ ಅಂತ ಅಂದ್ಕೊಂಡ್ರು. ಹಾಗಾಗಿ ಅವಳ ದಾರಿಗೆ ಅಡ್ಡ ಬರೋ ಧೈರ್ಯವನ್ನ ಯಾರೂ ಮಾಡ್ಲಿಲ್ಲ. ಅವಳು ನೇರವಾಗಿ ನಂದನ ಮನೆಗೆ ಬಂದ್ಲು. ತಾಯಿ ಯಶೋಧೆಯ ಮುಂದೆ ನಿಂತುಕೊಂಡು ತುಂಬಾನೇ ಮಧುರವಾಗಿ, ನಾನು ಈ ದೈವ ಸ್ವರೂಪಿ ಮಗುವನ್ನ ಆಶೀರ್ವದಿಸಲೆಂದೇ ಬಂದಿದ್ದೇನೆ ಅಂತ ಹೇಳಿದ್ಲು. ಪಾಪ, ತಾಯಿಯ ವಾತ್ಸಲ್ಯ ತುಂಬಿದ ಹೃದಯ ಆ ಮಾಯಾವಿಯ ಮಾತನ್ನ ಪೂರ್ತಿಯಾಗಿ ನಂಬಿಬಿಡ್ತು. ಯಶೋದೆ ತನ್ನ ಪ್ರೀತಿಯ ಕಂದನನ್ನ ಆ ಮಾಯಾವಿಯ ಕೈಗೆ ಕೊಟ್ಬಿಟ್ಲು. ನೋಡಿ, ಆ ಒಂದು ಕ್ಷಣದಿಂದ ಶುರುವಾಗಿದ್ದೇ ಆ ಮಹಾಲೀಲೆ. ಒಂದು ಕಡೆ ಮುಗ್ಧತೆಯ ರೂಪದಲ್ಲಿದ್ದ ಪರಮಾತ್ಮ, ಇನ್ನೊಂದು ಕಡೆ ಸೌಂದರ್ಯದ ಮುಖವಾಡ ಹಾಕಿಕೊಂಡಿದ್ದ ಕ್ರೂರ್ಯ. ಇವೆರಡರ ನಡುವಿನ ಮುಖಾಮುಖಿ. ಪೂತನಿ ಆ ಪುಟ್ಟ ಕಂದ ಕೃಷ್ಣನನ್ನ ತನ್ನ ತೋಳುಗಳಲ್ಲಿ ಎತ್ತಿಕೊಂಡ್ಲು. ಆವಾಗ ಅವಳ ಕಣ್ಣುಗಳಲ್ಲಿ ಒಂದು ರೀತಿ ಗೆಲುವಿನ, ಕ್ರೌರ್ಯದ ಹೊಳಪು ಕಾಣಿಸ್ತಿತ್ತು. ತನ್ನ ಕೆಲ್ಸವನ್ನ ಮುಗ್ಸೋಕೆ ಅವಳು ವಿಷಸವರಿದ ಸ್ತನವನ್ನ ಆ ಕಂದನ ಬಾಯಿಗೆ ಇಟ್ಲು. ಅವಳ ಲೆಕ್ಕಾಚಾರ ಏನು? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಮಗುವಿನ ಕಥೆ ಮುಗೀತು ಅಂತ. ಆದ್ರೆ ಆ ಒಂದು ಕ್ಷಣ ಕಾಲವೇ ನಿಂತು ಹೋದ ಹಾಗೆ, ಪ್ರಕೃತಿಯೇ ಉಸಿರು ಬಿಗಿ ಹಿಡಿದ ಹಾಗೆ ಭಾಸವಾಯಿತು. ಯಾಕಂದ್ರೆ ಅಲ್ಲಿ ನಡೆಯಲಿದ್ದಿದ್ದು ಸಾಮಾನ್ಯ ಘಟನೆ ಅಲ್ಲ, ಇತಿಹಾಸವನ್ನೇ ಬದಲಿಸೋ ಒಂದು ಘಟನೆ. ಬಾಲಕೃಷ್ಣ ಹಾಲು ಕುಡಿಯೋದಕ್ಕೆ ಶುರು ಮಾಡ್ದ. ಆದ್ರೆ ಆ ಮುಗ್ಧ ತುಟಿಗಳು ಹೀರ್ತಿದ್ದದ್ದು ಬರೀ ಹಾಲನ್ನಷ್ಟೇ ಅಲ್ಲ, ಆ ಹಾಲಿನ ಜೊತೆಜೊತೆಗೆ ಪೂತನಿಯ ಪ್ರಾಣವಾಯುವನ್ನೇ ಆತ ಹೀರ್ತಿದ್ದ. ತನ್ನ ಶರೀರದ ಶಕ್ತಿ ಎಲ್ಲ ಕಡಿಮೆಯಾಗ್ತಿರೋದನ್ನ ಕಂಡು ಪೂತನಿ ಬೆಚ್ಚಿಬಿದ್ದಳು. ಅವಳ ಮೈಯಲ್ಲೆಲ್ಲ ಅಸಹನೀಯವಾದ ನೋವು ಶುರುವಾಯಿತು. ಅಯ್ಯೋ, ಇದು ಮಗುವಲ್ಲ, ಇದು ನನ್ನನ್ನ ಕೊಲ್ಲೋಕೆ ಬಂದ ಮೃತ್ಯು ಅಂತ ಘೋರವಾಗಿ ಕಿರುಚುತ್ತಾ ತನ್ನ ನಿಜವಾದ ಆ ಬೃಹತ್ ವಿಕಾರ ರೂಪಕ್ಕೆ ವಾಪಸ್ ಬಂದ್ಲು. ಆ ಪುಟ್ಟ ಕಂದನನ್ನ ತನ್ನಿಂದ ಬಿಡಿಸ್ಕೊಳ್ಳೋಕೆ ಪ್ರಯತ್ನಪಟ್ಟ ಅವಳ ಆಕಾಶಕ್ಕೆ ಹಾರಿದ್ಲು. ಆದ್ರೆ ಇಡೀ ಜಗತ್ತನ್ನೇ ತನ್ನೊಳಗಿಟ್ಕೊಂಡಿರೋ ಆ ದೈವದ ಹಿಡಿತದಿಂದ ತಪ್ಪಿಸ್ಕೊಳ್ಳೋಕೆ ಯಾರಿಂದ ಸಾಧ್ಯ ಹೇಳಿ? ಕೊನೆಗೆ ಪ್ರಾಣವನ್ನೆಲ್ಲ ಕಳೆದುಕೊಂಡು ಆ ಬೃಹತ್ ರಾಕ್ಷಸಿ ಯಾರೋ ಒಂದು ದೊಡ್ಡ ಪರ್ವತವನ್ನೇ ಕಡಿದು ಹಾಕಿದ ಹಾಗೆ ಆಕಾಶದಿಂದ ಭೂಮಿಗೆ ಅಪ್ಪಳಿಸಿದಳು. ಅವಳು ಬಿದ್ದ ಸದ್ದಿಗೆ ಇಡೀ ಭೂಮಂಡಲವೇ ನಡುಗಿ ಹೋಯಿತು. ಆ ಸಿಡಿಲು ಬಡದ ಹಾಗೆ ಆದ ಸದ್ದನ ಕೇಳಿ ಗೋಕುಲದ ಜನರೆಲ್ಲ ಓಡೋಡಿ ಬಂದ್ರು. ಆದ್ರೆ ಅಲ್ಲಿ ಕಂಡ ದೃಶ್ಯವನ್ನ ಅವರಿಂದ ನಂಬೋಕೆ ಆಗ್ಲಿಲ್ಲ.
ಯಾಕಂದ್ರೆ ನೆಲದ ಮೇಲೆ ಆಕಾಶದಷ್ಟು ಎತ್ತರದ ರಾಕ್ಷಸಿಯ ದೇಹ ಬಿದ್ದಿತ್ತು. ಅದರ ಮೇಲೆ ಏನೂ ಗೊತ್ತಿಲ್ಲದ ಮುಗ್ಧ ಕಂದನ ಹಾಗೆ ನಗುತ್ತಾ ಆಟಾಡುತ್ತಿದ್ದ ನಮ್ಮ ಬಾಲಕೃಷ್ಣ. ಸ್ವಲ್ಪ ಸಮಯದ ನಂತರ ಊರಿನವರೆಲ್ಲ ಸೇರಿ ಆ ರಾಕ್ಷಸಿರ ಬೃಹತ್ ದೇಹಕ್ಕೆ ಅಗ್ನಿಸ್ಪರ್ಶ ಮಾಡಿದ್ರು. ಆಗ ನೋಡಿ, ಒಂದು ಪವಾಡವೇ ನಡೆದು ಹೋಯಿತು. ಪಾಪದ ಆ ದೇಹ ಉರಿತಾ ಇದ್ದ ಹಾಗೆ ಕೆಟ್ಟ ವಾಸನೆ ಬರೋ ಬದಲು ಯಜ್ಞಕುಂಡದಿಂದ ಬರುವ ಹಾಗೆ ಒಂದು ದಿವ್ಯವಾದ ಸುಗಂಧ ಇಡೀ ವಾತಾವರಣದಲ್ಲಿ ಹರಡಿತು. ಇದಕ್ಕೆ ಕಾರಣ ಏನು ಗೊತ್ತಾ? ಸಾಕ್ಷಾತ್ ಪರಮಾತ್ಮನ ಸ್ಪರ್ಶ. ಆ ದೈವಿಕ ಸ್ಪರ್ಶದಿಂದ ಅವಳ ಜನ್ಮ ಜನ್ಮಾಂತರದ ಪಾಪಗಳೆಲ್ಲ ಭಸ್ಮವಾಗಿ ಅವಳ ಆತ್ಮ ಪರಿಶುದ್ಧವಾಗಿತ್ತು. ನೋಡಿ, ಈ ಕಥೆಯ ಮಹತ್ವ ಇರೋದು ಪೂತನಿ ಸತ್ತಿದ್ರಲ್ಲ, ಬದಲಿಗೆ ಅವಳಿಗೆ ಸಿಕ್ಕಿದ ಗತಿಯಲ್ಲಿದೆ. ಅಂದ್ರೆ ಕೊಲ್ಲೋಕೆ ಬಂದ ಒಬ್ಬ ರಾಕ್ಷಸಿಗೆ ಸ್ವರ್ಗದ ದೇವತೆಗಳಿಗೂ ಸಿಗೋಕೆ ಕಷ್ಟವಾದ ಮೋಕ್ಷ ಸಿಕ್ಕಿದ್ದು ಹೇಗೆ? ಹೌದು, ಪೂತನಿಯ ಉದ್ದೇಶ ಖಂಡಿತ ಕ್ರೂರವಾಗಿತ್ತು. ಆದರೆ ಅವಳು ಮಾಡಿದ ಕೆಲಸ ಏನಾಗಿತ್ತು? ತಾಯಿಯ ಕೆಲ್ಸ. ಕೊಲ್ಲೋ ಉದ್ದೇಶದಿಂದಲೇ ಇರಬಹುದು, ಆದ್ರೂ ಅವಳು ತಾಯಿಯ ಸ್ಥಾನದಲ್ಲಿ ನಿಂತು ಹಾಲ್ಕೊಡಕ್ ಮುಂದಾಡ್ಲು. ಪರಮಾತ್ಮನಾದ ಕೃಷ್ಣ ಅವಳ ಕೆಟ್ಟ ಉದ್ದೇಶವನ್ನ ನೋಡ್ಲೇ ಇಲ್ಲ. ಬದಲಿಗೆ ಆ ಒಂದು ಕ್ಷಣದ ಮಾತೃಭಾವಲಿದೆಯಲ್ಲ, ಅದನ್ನೇ ಸ್ವೀಕರಿಸಿ ಅವಳ ಎಲ್ಲ ಪಾಪಗಳನ್ನ ಕ್ಷಮಿಸಿ ತನ್ನ ತಾಯಿಗೆ ಸಮನಾದ ಸ್ಥಾನವನ್ನ ಕೊಟ್ಟು ಮೋಕ್ಷವನ್ನೇ ಕರುಣಿಸ್ಬಿಟ್ಟ. ಹಾಗಿದ್ರೆ ಈ ಕಥೆ ನಮ್ಗೇನ್ ಹೇಳುತ್ತೆ? ಭಗವಂತನ ಕರುಣೆಯನ್ನೋದು ಅಪಾರ. ಅದು ದುಷ್ಟರನ್ನೂ ಕೂಡ ಪಾವನಗೊಳಿಸುತ್ತೆ. ಸತ್ಯದ ಶಕ್ತಿ ಮುಂದೆ ಎಂಥದ್ದೇ ಮಾಯೆ, ಎಂಥದ್ದೇ ಕ್ರೌರ್ಯ ಇರ್ಲಿ, ಅದು ಸೋಲಲ್ಲೇಬೇಕು. ಯೋಚನೆ ಮಾಡಿ, ದ್ವೇಷದಿಂದ ಬಂದವರಿಗೆ ಪ್ರೀತಿ ತೋರುವ ಭಗವಂತನಿಗೆ ನಾವು ಪ್ರೀತಿಯಾರ್ ಭಕ್ತಿಯಿಂದ ಶರಣಾದರೆ ಅವನು ಒಲಿದೇ ಇರುತ್ತಾನಾ? ಕೊಲ್ಲುವ ಉದ್ದೇಶದಿಂದ ಮಾಡಿದ ಕೆಲಸ ಕೂಡ ಆ ದೈವಿಕ ಸ್ಪರ್ಶದಿಂದ ಪಾವನ ಆಗುತ್ತೆ ಅಂದ್ರೆ ಇದರ ಅರ್ಥ ಏನು? ಭಗವಂತ ನಮ್ಮ ಉದ್ದೇಶಕ್ಕಿಂತ ಹೆಚ್ಚಾಗಿ ನಮ್ಮ ಭಾವವನ್ನೇ ನೋಡುತ್ತಾನೆ ಅಂತ. ನಮ್ಮ ಮನಸ್ಸಿನೊಳಗಿನ ಒಂದು ಸಣ್ಣ ಒಳ್ಳೆಯ ಭಾವನೆ ಕೂಡ ನಮ್ಮನ್ನ ಆತನ ಕರುಣೆಗೆ ಪಾತ್ರರನ್ನಾಗಿ ಮಾಡಬಲ್ಲದು. ನೋಡಿ, ಇದೇ ಪೂತನಿಯ ಕಥೆಯ ಮಹಾನ್ ಸಂದೇಶ. ಇದೇ ತರಹದ ಮತ್ತಷ್ಟು ಆಳವಾದ ಅರ್ಥಪೂರ್ಣವಾದ ಕಥೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.